ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮುನಿರತ್ನ ಕೇಸ್ ಈಗ ಸಂಚಲನ ಸೃಷ್ಟಿ ಮಾಡಿರುವಂತಹ ಬಿಜೆಪಿ ಎಂಎಲ್ಎ ಮುನಿರತ್ನ ಆಡಿಯೋ ವಿಡಿಯೋ ಕೇಸ್ನಲ್ಲಿ ದೊಡ್ಡದೊಂದು ಟ್ವಿಸ್ಟ್. ಬಿಜೆಪಿ ಕೈಗೆ ಒಂದು ಅಸ್ತ್ರ ಸಿಗ್ತಾ ಇದೆ ಈಗ ಕಾಂಗ್ರೆಸ್ನ ವಿರುದ್ಧ. ಹಾಗಾದ್ರೆ ಮುನಿರತ್ನ ತಪ್ಪು ಮಾಡಿದ್ದಾರೆ ಇಲ್ವಾ ಅನ್ನೋದು ಒಂದು, ತಪ್ಪು ಮಾಡಿದ್ರೆ ಮುನಿರತ್ನಗೆ ಶಿಕ್ಷೆಯಾಗಲೇಬೇಕು ಅನ್ನೋದು ಒಂದು ಕಡೆ. ಆದ್ರೆ ಮುನಿರತ್ನ ವಿರುದ್ಧ ದೊಡ್ಡದೊಂದು ಷಡ್ಯಂತ್ರ ಆಗಿರೋದ್ರ ಬಗ್ಗೆ ಈಗ ರಹಸ್ಯ ಔಟ್ ಆಯ್ತಾ. ಆಡಿಯೋ ಒಂದು ಬ್ಲಾಸ್ಟ್ ಆಗಿದೆ ಈ ಕೇಸ್ನಲ್ಲಿ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಇತ್ತೀಚಿನ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ತೀವ್ರ ಹಣಾಹಣಿ ಇತ್ತು. ಮಂಜುನಾಥ್ ಗೆಲ್ಲಿಸ್ಕೊಳ್ಬೇಕು ಅಂತ ಎಲ್ಲರೂ ಒಂದಾದ್ರು, DK ಶಿವಕುಮಾರ್ ವಿರೋಧಿಗಳೆಲ್ಲರೂ ಒಂದಾದ್ರು. ಮಂಜುನಾಥ್ ಬೆನ್ನಿಗೆ ಮುನಿರತ್ನ ಅವರು ಭರ್ಜರಿಯಾಗಿ ಬಲ ತುಂಬಿದ್ರು. ದೊಡ್ಡ ಕ್ಷೇತ್ರ ಬೇರೆ ಅದು, ಬೆಂಗಳೂರು ಗ್ರಾಮಾಂತರದಲ್ಲಿ ದೊಡ್ಡ ಪಾಪ್ಯುಲೇಷನ್ ಇರುವಂತಹ ಕ್ಷೇತ್ರ ಆಗಿರೋದ್ರಿಂದ ಒಳ್ಳೆ ಲೀಡು ಕೊಡಿಸ್ಕೊಟ್ರು. ಎಲ್ಲ ಸರಿ, ಅದರಲ್ಲಿಂದ ಜಿದ್ದು ಜಾಸ್ತಿ ಆಯಿತು DK ಬ್ರದರ್ಸ್ ಮತ್ತು ಮುನಿರತ್ನ ನಡುವೆ. ಈಗ ಮುನಿರತ್ನ ಆರೋಪ ಮಾಡಿರೋದೇ ಅದಲ್ವಾ, ಎಲೆಕ್ಷನ್ ಮುಗೀತಾ ಇದ್ದ ಹಾಗೆ ನನ್ನ ವಿರುದ್ಧ ಎಲ್ಲ ಷಡ್ಯಂತ್ರ ರೂಪುಗೊಳ್ತಾ ಬಂತು, ನನ್ನ ಗಮನಕ್ಕೆ ಬಂದಿತ್ತು ಅಂತ. ಬಿಜೆಪಿ ಕಾಂಗ್ರೆಸ್ನ ನಡುವೆ ಅಥವಾ ಮುನಿರತ್ನ DK ಅಥವಾ ಇನ್ಯಾರದೋ ನಡುವೆ, ಹನುಮಂತರಾಯಪ್ಪ ನಡುವೆ, ಕುಸುಮಾ ನಡುವೆ ಏನು ಜಟಾಪಟಿ ಇತ್ತೋ ಇಲ್ವೋ ಅದು ಬೇರೆ ವಿಷಯ. ಇಲ್ಲಿ ಮುನಿರತ್ನ ಆಡಿಯೋ ಖಚಿತ ಆಗಿಬಿಟ್ರೆ, ಅವ್ರು ಮಾತಾಡಿದ್ದಾರೆ ಅಂದ್ಬಿಟ್ರೆ ಅವ್ರು ಮಾಡಿರೋ ತಪ್ಪೇ. ಅತ್ಯಂತ ಕೀಳು ಮಟ್ಟದ ಮಾತಲ್ವಾ ಅಲ್ಲಿರೋದು. ಆಡಿಯೋದಲ್ಲಿ ವಿಡಿಯೋದಲ್ಲಿ ಎಲ್ಲ ನೋಡಿರೋದು, ಕೇಳಿಸ್ಕೊಂಡಿರೋದು FSL ಅದು ಅವರದ್ದೇ ಅಂತ ಪ್ರೂವ್ ಆಗಿಬಿಟ್ರೆ, ಷಡ್ಯಂತ್ರ ಆದರೂ ಸರಿ, ಸಂಚಾದ್ರೂ ಸರಿ, ಶಿಕ್ಷೆ ಅನುಭವಿಸಲೇಬೇಕು. ಅದು ಒಂದಾಯಾಮ. ಇನ್ನೊಂದು ಆಯಾಮ ಬ್ಲಾಸ್ಟ್ ಆಗ್ತಿದೆ. ಇಲ್ಲಿ ಮುನಿರತ್ನ ಸಾಚ ಅನ್ನೋ ವಿಷಯ ಅಲ್ಲ ಇದು. ಮುನಿರತ್ನ ಕಥೆ ಮುನಿರತ್ನಂಗೆ, ಅದನ್ನು ಪೊಲೀಸರಿಗೆ ನೋಡ್ಕೊಳ್ತಿದ್ದಾರಲ್ಲ, ಅದನ್ನು ಹೊರತುಪಡಿಸಿ ಈ ಚಲುವರಾಜು ಯಾರು ದೂರು ಕೊಟ್ಟಿದ್ದಾರೆ, ಯಾರಿಂದಾಗಿ ಈ ಪ್ರಕರಣದಲ್ಲಿ ಎಲ್ಲ ಹೊರಗಡೆ ಬಂತಲ್ಲ, ಅವ್ರಿಗೆ ಏನಾದರೂ ಉಲ್ಟಾ ಹೊಡೆಯತ್ತಾ ಅಥವಾ ಕಾಂಗ್ರೆಸ್ನ ಕಡೆಗೆ ಈ ಬಾಣನು ತಿರುಗುವಂತಹ ಚಾನ್ಸಸ್ ಇದೆಯಾ ಬಿಜೆಪಿ? ಅಂಥದ್ದೊಂದು ಗಂಭೀರ ಆರೋಪ ಮಾಡ್ತಾ ಇದ್ದು ಆಡಿಯೋ ವೈರಲ್ ಆಗ್ತಾ ಇದೆ. ಇದರ ಸತ್ಯಾಸತ್ಯತೆಯನ್ನು ಪೊಲೀಸರು ದೃಢಪಡಿಸಬೇಕು. ಈ ಆಯಾಮದಲ್ಲೂ ತನಿಖೆ ಆಗಿದ್ದೇ ಹೌದಾದಲ್ಲಿ ಯಾರು ಆಡಿಯೋ? ಹಾಗಾದ್ರೆ ಹನುಮಂತರಾಯಪ್ಪ, ಕಾಂಗ್ರೆಸ್ ನಾಯಕ ಹನುಮಂತರಾಯಪ್ಪ ಅವರದ್ದು ಎನ್ನಲಾದ ಆಡಿಯೋ ಖಚಿತಪಡಿಸಬೇಕಾಗಿರೋದು ಪೊಲೀಸರು. ವೈರಲ್ ಮಾಡ್ತಿದ್ದಾರೆ ಬಿಜೆಪಿಯವರು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಎಲ್ಲ ಟಿವಿಗಳಲ್ಲೂ ಈಗ ಈ ಆಡಿಯೋದ ಬಗ್ಗೆ ಕುತೂಹಲ ಮನೆ ಮಾಡಿರೋದು ನೋಡ್ತಾ ಇದ್ದೀರಿ ನೀವು. ಹನುಮಂತರಾಯಪ್ಪದು ಎನ್ನಲಾದ ಆಡಿಯೋದಲ್ಲಿ ಏನು ಕಂಟೆಂಟ್ ಇದೆ? ಹಾಗಾದ್ರೆ ಆ ಚಲುವರಾಜುಗೆ ನೀನು ಬಂದು ಕಂಪ್ಲೇಂಟ್ ಕೊಡು, ಅಲ್ಲಿ ಯಾರ್ಯಾರ ಹತ್ರ ಹೋಗೆಲ್ಲ ಕಂಪ್ಲೇಂಟ್ ಕೊಡಬೇಡ, ನಮ್ಮವನಪ್ಪ ನೀನು, ನಮ್ಮ ತಾಲೂಕ್ನವನು, ನಮ್ಮ ಒಕ್ಕಲಿಗೆ ಹಾಕ್ಕೊಂಡು ಅಲ್ಲೆಲ್ಲೆಲ್ಲೋ ಹೋಗ್ತೀಯ ಅಂದರೆ ನಮ್ಮ ಸರ್ಕಾರ ಇದೆ, ಇನ್ಯಾರಿಗೆ ಹೆದರ್ಕೋಬೇಕು ನೀವು, ನಾನೇ ಕರ್ಕೊಂಡು ಹೋಗೆಲ್ಲ ನಿನಗೆ ತಯಾರಿ ಮಾಡಿಸ್ಕೊಡ್ತೀನಿ, ಬಂದುಬಿಡು ನೀನು ಅನ್ನುವಂತಹ ಆಡಿಯೋ. ಕೊನೆಗೆ ಅಕಸ್ಮಾತ್ ಬಂದಿಲ್ಲ ಅಂದರೆ ನಿನಗೆ ಟೆಂಡರ್ ಕ್ಯಾನ್ಸಲ್ ಆಗುತ್ತೆ ಅಂತ ಬೆದರಿಸಲಾಗಿದೆ ಅಂತಲೂ ಅಲ್ಲೆಲ್ಲ ಕೇಳಿ ಬರ್ತಿದೆ. ಅದು ಯಾರು ಆಡಿದ್ದು ಮಾತು, ಫೇಕಾ, ನಿಜಾನ, ಎಡಿಟೆಡ್ಡಾ, ಮತ್ತೊಂದ, ಅದನ್ನು ಖಚಿತಪಡಿಸ್ಬೇಕು. ಆದರೆ ಈಗ ಸದ್ಯ ಬಿಜೆಪಿ ಹೇಳ್ತಾ ಇರೋದು ಈ ಆಡಿಯೋ ಬಿಟ್ಟು ಹನುಮಂತರಾಯಪ್ಪ ಹೆದರಿಸಿ ಟೆಂಡರ್ ಕ್ಯಾನ್ಸಲ್ ಮಾಡುವಂಥ ಬೆದರಿಕೆಯೊಡ್ಡಿ ಮುನಿರತ್ನ ವಿರುದ್ಧ ಕೇಸ್ ಮಾಡಿಸಿದ್ದಾರೆ. ಈ ರೀತಿ ಮುನಿರತ್ನ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಬಿಜೆಪಿಯವರು ಹೇಳ್ತಿದ್ದಾರೆ. ಬಟ್ ನನಗೂ ಚಲುವರಾಜು ಅಂದರೆ ಯಾರು ಒಂದು ಗೊತ್ತೇ ಇಲ್ಲ. ನಮಗೆ ಆತನ ಹೆಸರು ಗೊತ್ತಾಗಿದ್ದೆ ಟಿವಿಲೆಲ್ಲ ಸುದ್ದಿ ಬಂದ ಮೇಲೆ ಅಂತ ಕುಸುಮ, ಹನುಮಂತರಾಯಪ್ಪ ಬೇರೆಯವರೆಲ್ಲ ತಳ್ಳಿ ಹಾಕ್ತಿರೋದು ಆಕ್ರೋಶಕ್ಕೆ. ಚಲುವರಾಜು ಎಲ್ಲಿ ನೆನ್ನೆ ಎಲ್ಲ ಫೋನ್ ಮಾಡಿದೆ, ಎತ್ತಲಿಲ್ಲ. ಅದ್ಯಾವುದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ? ಬಾ, ನಾನು ಅದು ಹೇಳಿ ವೇಲುಗೂ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬಿಡ, ಎಲ್ಲೂ ಹೋಗ್ಬೇಡಪ್ಪ. ನೀನು ನಮ್ಮ ತಾಲೂಕು ಒಕ್ಕಲಿಗರಾಗಿತ್ತು, ಸುಮ್ಮನೆ ಯಾವನ ಹತ್ರನೂ ಹೋಗೋಕ್ಕೇನು ಇದು ಮಾಡೋಕ್ಕೆ ಹೋಗ್ಬೇಡ. ಬಾಯಲ್ಲಿ ನೀನು ಅದು ಇದು ಮಾಡಿಸ್ತೀನಿ ಬಾ. DCP ಹತ್ರನೂ ಬೇಡ, ಕಮಿಷನರ್ ಹತ್ರನೂ ಬೇಡ, ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ, ಹೇಳ್ತೀನಿ ಬಾ. ಒಳ್ಳೆ ಕತೆ ಎಲ್ಲ ಗೌರ್ಮೆಂಟ್ ನಮ್ದೈತೆ, ನೀನು ಯಾರ್ಯಾರ ಹತ್ರ ಹೋದ್ರೆ ನೀನು ಸಾಲ್ವ್ ಆಯ್ತದ? ಅದರಲ್ಲೂ ನೀನು ನನ್ನ ತಾಲೂಕ್ನೂ ತಲೆ ಕೆಡ್ಸ್ಕೊಂಬಿಡ ಬಾ ನೀನು. ಚಲುವರಾಜು, ಏನು ನಿನ್ನ ಕತೆ? ಬಾರೆ, ಅದೇನೋ ಸೆಟ್ಲ್ ಮಾಡೋಣ ಅಂದ್ರೆ ಬರ್ತಾ ಇಲ್ಲ ನೀನು, ಬರೀ ಕತೆ ಹೇಳ್ತಾ ಇದೀಯ ನೀನು. ಏನೋ ಹೋದ್ರೋಗ್ಲಿ, ಏನೋ ಕೂತ್ಕೊಂಡು ಸೆಟ್ಲ್ ಮಾಡ್ಬಿಟ್ಟು ಬಗೆಹರ್ಸೋಣ ಏನೋ ನಮ್ಮನು ಅಂತಂದರೆ ನೀನು ಸುಮ್ಮನೆ ಬರೀ ಕತೆ ಹೇಳ್ಕೊಂಡೆ ಓಡಾಡ್ತಾ ಇದ್ದೆ, ನಾಟಕ ಮಾಡ್ಕೊಂಡು. ನಾನು ಇವತ್ತೆಲ್ಲ BBMPಗೆ ಹೋಗಿದ್ದೆ, ಅವ್ರಿಗೆಲ್ಲ ಹೇಳ್ಬಿಟ್ಟು ಬಂದಿದ್ದೆ ಅಧಿಕಾರಿಗಳಿಗೆ, ಇವ್ರಿಗೆಲ್ಲ ಅವ್ನು ತೊಂದರೆ ಕೊಡ್ಬೇಡ್ರಿ, ಅವನೇನೋ ಇದು ಮಾಡ್ಕೊಂಡು ಅವನೇ ಟೆಂಡರ್ ಇದಾಗ ಅವ್ರಿಗೆ ಇರಲಿ ಅಂತ. ನೋಡಿ, ನಾನು ಕಾಯ್ತಾ ಇದ್ದೀನಪ್ಪ, ಸೋಮವಾರದೊಳಗಡೆ ಬಂದು ಏನೋ ಸೆಟ್ಲ್ ಮಾಡ್ಕೊಂಡ್ರೆ ಮಾಡ್ಕೊ, ಇಲ್ಲದೆ ನಾನೇ ನಿಂತ್ಕೊಂಡು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀನಿ ಟೆಂಡರ್, ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ. ನಿನಗೆ ಬಿಟ್ಟಿದ್ದು
ಬರೀ ಕೊಬ್ಬು ಮಾಡ್ಕೊಂಡು ತಿರುಗ್ಬೇಡ. ಏನೋ ನಮ್ಮನು ನಮ್ಮ ತಾಲೂಕ್ನವನು ಅಂತಂದ್ರೆ ನೀನ್ ಬತ್ತೀನಿ ಗಿತ್ತೀನಿ ಅಂತ ಹೇಳ್ತಾ ಇದೀಯ. ನೀನ್ ಬರಂಗಿದ್ರೆ ಸೋಮವಾರದೊಳಗಡೆ ಬಾ, ನಾಳೆ ನಾಡ್ದೆ ಬಂದ್ರು ಒಳ್ಳೇದು. ಬಂದ್ರೆ ಕೂತ್ಕೊಂಡು ಮಾತಾಡ್ಬಿಟ್ಟು ಅದು ವಾಪಸ್ ತೆಗಿಸಿ ಇದನ್ನ ಮಾಡಿಸ್ತೀನಿ. ಇಲ್ದಿದ್ರೆ ನಿನ್ನ ಇಷ್ಟ, ನೀನೇನ್ ಬೇಕು ಮಾಡ್ಕೊಂಡು ನೋಡೋಣ ಯಾರು ಇದು ಮಾಡ್ತಾರ ನೋಡ್ತೀನಿ ನಾನು. ಮುನಿರತ್ನ ಹೇಳೋ ರೀತಿಯಲ್ಲಿ ಎಲೆಕ್ಷನ್ ಆದ್ಮೇಲೆ ಸಂಚು ಶುರು ಆಯ್ತು ಅನ್ನೋದೇ ಆಗಿದ್ರೆ ಗೊತ್ತಿದ್ರೆ ಯಾಕೆ ಸುಮ್ನಿದ್ರು, ಕಂಪ್ಲೇಂಟ್ ಕೊಡ್ಬೇಕಿತ್ತಲ್ವಾ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಟೆಕ್ನಿಕಲಿ ನೋಡೋದಿಕ್ ಹೋದ್ರೆ ಮುನಿರತ್ನಗೆ ಆ ಆಡಿಯೋ ವಿಡಿಯೋ ಅಷ್ಟೇ ಸಾಕು, ಸಂಕಷ್ಟ ತಂದಿಡೋದಕ್ಕೆ ಇನ್ನೇನು ಬೇಕಾಗಿಲ್ಲ. FSL ಹೋಗುತ್ತೆ, 2-3 ದಿನದಲ್ಲಿ ರಿಪೋರ್ಟು ಕೈಗೆ ಸಿಕ್ಕಿಬಿಟ್ರೆ ಇನ್ನೇನೇ ಹೇಳಿದ್ರು ಮುನಿರತ್ನ ಬಚಾವಾಗೋಕ್ಕಾಗಲ್ಲ, ಅದು ಸತ್ಯ ಅಂತ ಆಗ್ಬಿಟ್ರೆ. ಆದ್ರೆ ಇನ್ನೊಂದು ಆಯಾಮದಲ್ಲಿ ತನಿಖೆ ಮಾಡಿದಲ್ಲಿ ಈ ಕಡೆನೂ ಕೆಲವರಿಗೆ ಸಂಕಷ್ಟ ಉಂಟಾಗತ್ತಾ, ಅಥವಾ ಸಂಕಷ್ಟ ಅನ್ನೋದು ಅಲ್ದಿದ್ರು ಸಂಚು ನಡೆದಿದೆ ಅಂತ ರಾಜಕೀಯವಾಗಿ ಅಸ್ತ್ರವಾಗಬಹುದು. ಹನುಮಂತರಾಯಪ್ಪ ಅವರು ಈ ತರ ಷಡ್ಯಂತ್ರ ಮಾಡಿದ್ದಾರಾ ಆರೋಪ ಮಾಡ್ತಿರೋ ರೀತಿಯಲ್ಲಿ? ಮುನಿರತ್ನ ಹೇಳಿದ್ರಲ್ಲ ಮೊನ್ನೆ, ಅಲ್ಲಿ ಒಕ್ಕಲಿಗ ದಲಿತ ಮತಗಳನ್ನ ಕೈ ತಪ್ಪಿಸ್ಬೇಕು, ಕ್ಷೇತ್ರ ಕೈ ತಪ್ಪಿಸಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಆಗ್ತಾ ಇದೆ. DK ಸುರೇಶ್ ಅವರನ್ನ ಸೋಲಿಸೋದಿಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಕ್ಕೆ ಈ ರೀತಿ ಷಡ್ಯಂತ್ರ ಆಗ್ತಿದೆ ಅನ್ನೋ ಆರೋಪಗಳೆಲ್ಲ ಕೇಳಿ ಬರ್ತೀವಿ ಅಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ರಾಜಕೀಯ ಕೆಸರಚಾಟ ಇದ್ದಿದ್ದೆ. ಈಗ ಇನ್ನೊಂದು ಆಯಾಮದಲ್ಲಿ ತನಿಖೆ ಆಗತ್ತಾ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ನೋಡಿ, ಕುಮಾರಸ್ವಾಮಿ ಅವರು DK ಶಿವಕುಮಾರ್ ನಡುವೆ ಹೆಂಗ್ ಜಟಾಪಟಿ ಆಯ್ತು. ಒಂದು ಪ್ರಜ್ವಲ್ ವಿಡಿಯೋ ಸತ್ಯಾಸತ್ಯತೆ ಅದೀಗ ಗಂಭೀರ ಸ್ವರೂಪದ್ದಾಗಿ ಎಲ್ಲ ಸತ್ಯ ಅನ್ನೋದು ಪ್ರೂವ್ ಆಗ್ತಿದೆ. ಇನ್ನೊಂದು ಆ ಹೆಣ್ಣು ಮಕ್ಕಳ ಮುಖ ಬ್ಲರ್ ಮಾಡದೆ ವೈರಲ್ ಮಾಡಿ ಅವ್ರ ಸಂಸಾರ ಬೀದಿಗೆ ತಂದಿರೋ ಕೇಸ್ ಇದೆಯಲ್ಲ, ಆಯಾಮದಲ್ಲೂ ಅಷ್ಟೇ ಸೀರಿಯಸ್ ಆಗಿ ತನಿಖೆ ಆಗತ್ತಾ ಇಲ್ವಾ ಅಂತ ಚರ್ಚೆ ಆಯ್ತಲ್ಲ, ಆ ಥರ ಇದು. ಈ ಮುನಿರತ್ನ ಏನು ಸಾಚ ಹೌದಾ ಅಲ್ವಾ ಅನ್ನೋದನ್ನ ಆಡಿಯೋ ನಿರ್ಧರಿಸುತ್ತೆ. ಈಗ ಇನ್ನೊಬ್ಬರ ಸಂಚಿದೆಯಾ ಇಲ್ವಾ ಅನ್ನೋದನ್ನ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.